ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ್ ಗ್ರಾಮದಲ್ಲಿ ಇರುವ ಅಲ್ಟ್ರಾಟೆಕ್ ರಾಜಶ್ರೀ ಸಿಮೆಂಟ್ ಕಾರ್ಖಾನೆಯಲ್ಲಿ ರಾತ್ರಿ ವೇಳೆ ಗಣಿಗಾರಿಕೆ ಮಾಡಬಾರ್ದು ಅಂತ ಬೃಹತ್ ಗಾತ್ರದ ಕಲ್ಲು ಮತ್ತು ಇನ್ನಿತರ ಗಣಿಗಾರಿಕೆ ರಾತ್ರಿ ಮಾಡಬಾರ್ದು ಅಂತ ಇದೆ. ಇದು ಸರ್ಕಾರದ ಕಾನೂನಾಗಿದೆ. ಆದರೆ ಕಾನೂನನ್ನೇ ಉಲ್ಲಂಘಿಸಿ ಇಲ್ಲಿ ರಾತ್ರಿ ಬೃಹತ್ ಗಾತ್ರದ ಕಲ್ಲನ್ನು ಸಾಗಾಟನೆ ಮಾಡ್ತಾ ಇದ್ದಾರೆ. ಬೃಹತ್ ಗಾತ್ರದ ಕಲ್ಲು ಸಾಗಾಟ ಮಾಡುತ್ತಿರುವ ಸಂದರ್ಭದಲ್ಲಿ ಟಿಪ್ಪರ್ ಉಳಿ ಬಿದ್ದಿದೆ. ಈ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಗಂಭೀರವಾಗಿ ಗಾಯವಾಗಿದೆ. ಕಾನೂನು ಉಲ್ಲಂಘನೆ ಮಾಡತಕ್ಕಂತಹ ಕಂಪನಿಗಳ ಮೇಲೆ ಕಾನೂನಾತ್ಮಕವಾದ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು ಅಂತ ಅಲ್ಲಿನ ಅನೇಕರು ಮನವಿಯನ್ನು ಮಾಡಿದ್ದಾರೆ. ಇದೇ ರೀತಿ ರಾತ್ರಿ ಕಲ್ಲು ಸಾಗಾಣಿಕೆ ಮಾಡುವುದು ಇನ್ನಿತರ ರೀತಿಯಾದಂಥ ಕಾನೂನು ಬಾಹಿರ ಕೆಲಸಗಳು ಮಾಡಲಾಗ್ತಾ ಇದೆ ಅಂತ ಆಕ್ರೋಶವನ್ನು ಸಾರ್ವಜನಿಕರು ವ್ಯಕ್ತಪಡಿಸಿದ್ದು, ಇನ್ನು ರಾತ್ರಿ ಟಿಪ್ಪರ್ ಬಿದ್ದಂತಹ ವಿಡಿಯೋ ವೈರಲ್ ಆಗಿದೆ. ಸರ್ಕಾರದ ಸುತ್ತೋಲೆ ಪ್ರಕಾರ ಗಣಿಗಾರಿಕೆಯಲ್ಲಿ ಕಾರ್ಮಿಕರು ರಾತ್ರಿ ವೇಳೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವಂತಿಲ್ಲ. ಆದರೆ ಕಾನೂನು ಬಾಹಿರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕ್ರಮ ವಹಿಸಬೇಕಾಗಿದೆ. ಈ ಒಂದು ದುರ್ಘಟನೆಗೆ ಒಳಗಾದ ಕಾರ್ಮಿಕರ ಹೆಸರು ಅನಿಲ್ ಕುಮಾರ್. ಈಗ ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಸಾವು ಮತ್ತು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ. ಈ ಕಾರ್ಖಾನೆಗೆ ಭೇಟಿ ನೀಡಿ ಅವರ ಮೇಲೆ ತಾಲೂಕು ಆಡಳಿತ, ಕಲಬುರಗಿ ಜಿಲ್ಲಾಡಳಿತ ಅಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ರೋಡ್ ಆಡಲ್ಲ ಹಂಗೆ ಸರ್ ಯಾವ ಗಾಡಿ ಸೈಡ್ ಬರಾಗ ಮಾಡೋದಿಲ್ಲ. ಒಂದೇ ಅರ್ಥ ಗಾಡಿ ಯಾವ ಎದ್ರ ಬರಲ್ಲ. ಅಲ್ಲಿ ರೋಡ್ ಆಡಲ್ಲ ಹಂಗೆ ಸರ್ ಯಾವ ಗಾಡಿ ಸೈಡ್ ಬರಾಗ ಮಾಡೋದಿಲ್ಲ. ಒಂದೇ ಅರ್ಥ ಗಾಡಿ ಯಾವ ಎದ್ರ ಬರಲ್ಲ.